ಸಿಮೆಂಟ್ ಉತ್ಪಾದನೆಯಲ್ಲಿ ಬಳಸುವ ಪ್ರಮುಖ ಕಚ್ಚಾವಸ್ತು ಯಾವುದು? 1. ಸುಣ್ಣದ ಕಲ್ಲು. 2. ಕ್ಯಾಲ್ಸಿಯಂ ಸಿಲಿಕೇಟ್. ಉತ್ತರ ಕ್ಯಾಲ್ಸಿಯಂ ಸಿಲಿಕೇಟ್. ಗಾಜಿನ ಮೇಲೆ ಶಾಶ್ವತವಾದ ಚಿತ್ರ, ಅಕ್ಷರ ಹಾಗೂ ಇತರೆ ಸಂಕೇತಗಳನ್ನು ಮೂಡಿಸಲು ಬಳಸುವ ರಾಸಾಯನಿಕ ಯಾವುದು? 1. ಹೈಡ್ರೋಜನ್ ಫ್ಲೋರೈಡ್. 2. ನೈಟ್ರೋಜನ್ ಫ್ಲೋರೈಡ್. ಉತ್ತರ ಹೈಡ್ರೋಜನ್ ಫ್ಲೋರೈಡ್. ವಾಹನಗಳಿಗೆ ವಾಯುಮಾಲಿನ್ಯ ಪರೀಕ್ಷೆ ಎಮಿಷನ್ ಟೆಸ್ಟ್ ಮಾಡುವಾಗ ಅವಲೋಕನ ಮಾಡುವ ಅನಿಲ ಯಾವುದು? 1. ಕಾರ್ಬನ್ ಮೊನಾಕ್ಸೈಡ್. 2. ನೈಟ್ರೋಜನ್ ಡೈ ಆಕ್ಸೈಡ್. ಉತ್ತರ ಕಾರ್ಬನ್ ಮೊನಾಕ್ಸೈಡ್. ಯಾವ ಶಿಲೆಯ ಶೀತಲೀಕರಣದಿಂದ ಕಪ್ಪು ಮಣ್ಣು ರೂಪುಗೊಂಡಿದೆ? 1. ಗ್ರಾನೈಟ್. 2. ಬಸಾಲ್ಟ್. ಉತ್ತರ ಬಸಾಲ್ಟ್. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? 1. ನವಮಂಗಳೂರು. 2. ಕಾರವಾರ. ಉತ್ತರ ನವಮಂಗಳೂರು. ಕಾವೇರಿ ನದಿಯ ಯಾವ ಉಪನದಿ KRS ಬಳಿ 2 ಕಿಲೋಮೀಟರ್ ಇರುವಂತೆ ಕಾವೇರಿ ನದಿಯನ್ನು ಸೇರುತ್ತದೆ? 1. ಅರ್ಕಾವತಿ. 2. ಹೇಮಾವತಿ. ಉತ್ತರ ಹೇಮಾವತಿ. ಮೀನುಗಾರರು ಬೆಳಗಿನ ಸಮಯದಲ್ಲಿ ಸಾಗರದ ಕಡೆಗೂ ಮತ್ತು ಸಂಜೆಯ ವೇಳೆಯಲ್ಲಿ ಸಾಗರದಿಂದ ತೀರಕ್ಕೆ ಹಿಂತಿರುಗಲು ಸಹಾಯಕವಾದ ಮಾರುತಗಳು ಯಾವುವು? 1. ಸ್ಥಳೀಯ ಮಾರುತ. 2. ನಿರಂತರ ಮಾರುತ. ಉತ್ತರ ಸ್ಥಳೀಯ ಮಾರುತ. 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಮಕ್ಕಳ ಲಿಂಗಾನುಪಾತ ಎಷ್ಟಿದೆ? 1. 914. 2. 948. ಉತ್ತರ 948. ನಕಲಿ ನೋಟು, ನಕಲಿ ದಾಖಲಾತಿ, ಬಯೋಮೆಟ್ರಿಕ್, ಕೃತಕ ಹಾಗೂ ನೈಸರ್ಗಿಕ ಮುತ್ತು ರತ್ನಗಳನ್ನು ಪರೀಕ್ಷಿಸಲು ಬಳಸುವ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು? 1. ನೇರಳಾತೀತ ಕಿರಣಗಳು. 2. ರೇಡಿಯೋ ಅಲೆಗಳು. ಉತ್ತರ ನೇರಳಾತೀತ ಕಿರಣಗಳು. ದಂತವೈದ್ಯರು ದಂತ ಚಿಕಿತ್ಸೆಯಲ್ಲಿ ಯಾವ ದರ್ಪಣವನ್ನು ಬಳಸುತ್ತಾರೆ? 1. ನಿಮ್ಮ ದರ್ಪಣ. 2. ಪೀನ ದರ್ಪಣ. ಉತ್ತರ ನಿಮ್ಮ ದರ್ಪಣ.